ಸೊ ನಮಸ್ಕಾರ ಕನ್ನಡ ಅಭಿಮಾನಿಗಳೇ, ಇವತ್ತು ನಾನು ಬಂದಿರುವಂಥ ಒಂದು ಜಾಗ ಚಂದ್ರಗುತ್ತಿ. ಸೊ ನಾನು ಹೇಳಿದ್ನಲ್ಲ ಸಾಕಾಗ್ತಾ ಇಲ್ಲ, ಅಲ್ಲಿ ಹೋಗೋಣ ಬನ್ನಿ. ಕತ್ಲಾಗ್ತದೆ, ನೀವು ಬಂದ್ಬಿಟ್ಟು ಬನ್ನಿ. ಈ ಕಡೆಯಿಂದ ಹೋಗೋದು ನೋಡಿ, ಬನ್ನಿ. ಸುತ್ತಮುತ್ತಲು ನೋಡ್ಬೋದು ನೀವು, ಫುಲ್ಲು ಕಾಡಿದೆ ಗುರು. ಇಲ್ಲೆಲ್ಲರೂ ಹೇಳ್ತಿದ್ದಾರೆ ಪ್ರಾಣಿಗಳಿದೆ, ಕರಡಿ, ಚಿರತೆ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ. ಹಾ, ಎಲ್ಲ ಕಡೆ ಕಾಡಿದೆ. ಸೊ ನೀವು ಈ ಕಡೆಯಿಂದ ನೋಡಿದ್ರೆ ವ್ಯೂ ಮಾತ್ರ ಅಲ್ಟಿಮೇಟು. ಬನ್ನಿ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಇದೇ ಕಳಸ ಕಾಣಿಸ್ತಾ ಇದೆಯಾ? ಬನ್ನಿ. ನನ್ನ ಅದೃಷ್ಟ ಏನು ಗೊತ್ತಾ, ಯಾರು ಜಾಸ್ತಿ ಜನಗಳಿಲ್ಲ. ಈ ಟೈಮಲ್ಲಿ ಜನಗಳಿದ್ದಿದ್ರೆ ಖಂಡಿತ ತೋರ್ಸೋಕ್ಕಾಗ್ತಾ ಇರಲಿಲ್ಲ ಗುರು. ಏನೇನೋ ಸೌಂಡ್ ಆಗುತ್ತೆ ಗುರು, ಭಯ ಆಗುತ್ತೆ. ಜಾರತ್ತೆ ಗುರು. ಫೈನಲ್ ಆಗಿ ನೀವು ನೋಡ್ತಾ ಇದ್ದೀರಾ ಕಳಸ. ಸುಮಾರು ಅಂದರೆ 1300 ವರ್ಷಗಳ ಹಿಂದೆ ಕಟ್ಟಿದಂಥ ಒಂದು ಕಳಸ ಇದು. ನಾನು ಹೇಳಿದ್ನಲ್ಲ ನಿಮಗೆ, ಒಂದು ಎಣ್ಣೆ ಭಕ್ತಿಯಿಂದ ಹರಕೆಗೆ ಇಲ್ಲಿ ಈ ಒಂದು ಕಳಸಕ್ಕೆ 15 ಲೀಟ್ರು 20 ಲೀಟ್ರು ಎಣ್ಣೆ ಹಾಕ್ತಾರೆ. ಈ ಎಣ್ಣೆ ಹೋಗೋದೆ ಗುಹೆ ಒಳಗಡೆ. ನಾನು ಹೇಳ್ದಲ್ಲ, ಚಂದ್ರಗುತ್ತಿ ರೇಣುಕಾಂಬೆ ದೇವ್ರಿಗೆ ಬೀಳದೆ ಒಂದೇ ಒಂದು ತೊಟ್ಟು. ಓಕೆ, ನೀವು 1000 ಲೀಟರ್ ಹಾಕಿದ್ರು ಕೂಡ, ಈ 1000 ಲೀಟರ್ ಹಾಕಿರೋದು ಕೂಡ ಅಲ್ಲಿ ಬೀಳದೆ ಒಂದೇ ತೊಟ್ಟು. ಆಕ್ಚುಲಿ ಇಲ್ಲಿ ಹೋದ್ರೆ ಜಾರುತ್ತೆ, ಎಣ್ಣೆ ಇದೆ. ನಿಧಾನಕ್ಕೆ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಎಣ್ಣೆ ಜಾರ್ಕೊಂಡು ಹೋಗಿರೋದು ನೀವು ಅಲ್ಲಿ ನೋಡ್ತಾ ಇರ್ಬೋದು, ಎಣ್ಣೆ. ಸೊ ನನಗೂ ಇಲ್ಲಿ ಜಾರ್ತಾ ಇದೆ ಕಾಲು ನೋಡಿ, ಇಲ್ಲಿ ನೋಡ್ತಾ ಇದೆ, ಕಾಣಿಸ್ತದೆ. ಓಕೆ, ಇಲ್ಲ ನೋಡಿ, ನೀವು ನೋಡ್ಬೋದು ಇಲ್ಲಿ ಕಾಯಿನ್ಗಳು ಇಟ್ಟಿದ್ದಾರೆ. ಎಣ್ಣೆ ಸುರಿದಿದೆ, ಮೇಲೆಲ್ಲ ಎಣ್ಣೆ ಸುರಿದಿದೆ. ನೀವು ಎಲ್ಲೇ ಸುರಿದ್ರು ಕೂಡ ಎಣ್ಣೆ. ಓ ಮೈ ಗಾಡ್, ನೋಡಿ ಆ ಒಂದು ಮೂರ್ತಿ ನೋಡಿ, ನಿಮಗೆ ಅದು ಕಳಸ. ಈ ಕಳಸದಿಂದ ಎಷ್ಟೋ ಲೀಟರ್ ಎಣ್ಣೆ ಹಾಕ್ತಾರೆ ಜನಗಳು ತನ್ನ ಅರಕೆಗಳನ್ನ ಇದು ಮಾಡೋದಕ್ಕೆ. ಬಟ್ ಜನರ ನಂಬಿಕೆ, ಲಕ್ಷಾಂತರ ಜನರು ಬರ್ತಾರೆ. ಇಲ್ಲೆಲ್ಲ ನೋಡಿರ್ಬೋದು ನೀವು, ಕಾಯಿನ್ಸ್ ಬಿದ್ದಿದೆ, ಕಾಲೆಲ್ಲ ನಂದು ಎಣ್ಣೆ ಆಗ್ತಾ ಇದೆ. ಸೊ ನೋಡಿ ಆ ಕಡೆ ಎಲ್ಲ, ಇದು ಬೆಟ್ಟದ ಮೇಲೆ ಇರುವಂಥ ಒಂದು ಕಳಸ. ಇದು ನೀವು ವ್ಯೂ ನೋಡಿ ಹೇಗಿದೆ, ವ್ಯೂ ನೋಡಿ ಸಖತ್ತಾಗಿದೆ. ಆ ಕಡೆ ನೋಡ್ಕೊಂಡಿರ್ಬೋದು ನೋಡಿ. ಸೊ ಅಲ್ಲಿ ಎಣ್ಣೆ ಇತ್ತು ಗುರು, ಎಣ್ಣೆ ಫುಲ್ ಕಾಲೇಜ್ ಇಟ್ಬಿಟ್ಟು ಇಳಿತಾ ಇದ್ದೀನಿ. ಜಾರ್ತಾ ಇದೆ, ನಿಧಾನಾಗಿ ಇಳಿಬೇಕು. ಸೊ ಇಳಿತಾ ಇದ್ದೀನಿ, ಬಿದ್ದರೆ ಕೈ ಕಾಲು ಒಂದು ಇರಲ್ಲ, ಮೂಳೆಗಳು. ಬನ್ನಿ ನೋಡಿ, ಹೀಗೆ ಇಳಿಬೇಕು ಅನಿಸುತ್ತೆ, ಹೀಗೆ ಇಳಿತೀನಿ. ಎಣ್ಣೆ ಕೂಡ ಜಾರುತ್ತೆ ಕೈ ಕಾಲು. ಸೊ ಬನ್ನಿ, ನೀವೊಂದು ಅಲ್ಲೊಂದು ನೋಡ್ಬೋದು ನೀವು, ಚಂದ್ರ. ಇದು ಗುತ್ತಿ. ಸೊ ಇನ್ನೊಂದು ವಿಚಿತ್ರ ಏನಂದರೆ, ಚಂದ್ರ ಗುತ್ತಿ, ಚಂದ್ರಗುತ್ತಿ. ಎಂಥ ಅದ್ಭುತ ಅಲ್ವಾ? ತುಂಬಾ ಭಯ ಆಗ್ತದೆ ಗುರು ಒಳಗಡೆ ಹೋಗೋದಕ್ಕೆ. ನೋಡ್ಬೋದಲ್ಲಿ ಗುಹೆ, ಈ ಬೆಟ್ಟದ ಮೇಲೆ ಹೋಗೋಣ, ನಿಮಗೆ ಆ ಕೋಟೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕಣ್ಣಿಗೆ ಏನೇನೋ ಕಾಣಿಸ್ತಾ ಇದೆ, ಹೇಳೋಕ್ಕಾಗಲ್ಲ. ಬನ್ನಿ ಹಾಗೆ. ಓ ತಮ್ಮ, ಕ್ಯಾಮ್ರಾ ಎಲ್ಲೋ ಅಲ್ಲಿ ಇಲ್ಲಿ ತೋರ್ಸೋಕ್ಕೋಬೇಡ, ನಾನು ಹೇಳ್ದಷ್ಟು ಮಾಡಷ್ಟೇ ಆಯಿತಾ? ಬಾ ಬಾ, ಮೇಲೆ ಬೇಗ ಬಾ, ಹೆದರ್ಬೇಡ ಬಾ.
ಯಾರೋ ಹೋದ್ರು. ಅಯ್ಯೋ, ಏನಾದರೂ ಕಾಣಿಸ್ತದೆ ಗೊತ್ತಿಲ್ಲ. ನೋಡಿ ಇಲ್ಲಿದೆ, ನೋಡಿ ನೀವು ನೋಡ್ತಾ ಇರ್ಬೋದು, ಇದು ಕೋಟೆ ಆ್ಯಕ್ಚುಲಿ. ಸೊ ಈ ಪ್ಲೇಸ್ ಬಂದು ನಮ್ಮ ಕದಂಬರು ಅವಾಗ ಯಾರಾದರೂ ಯುದ್ಧಕ್ಕೆ ಬಂದರೆ ಈ ಒಂದು ಪಿರಂಗಿ ಗುಂಡುಗಳಿರ್ಬೋದು ಎಲ್ಲ ಒಂದು ಶೇಖರಣೆ ಜಾಗ ಇದು ಒಂದು ಕೋಟೆ. ಸೊ ಈ ಕೋಟೆ ಬಂದ್ಬಿಟ್ಟು ಒಂದೇ ಕಡೆ ಎಲ್ಲ ಗುರು, ನೀವು ನೋಡ್ತಾ ಇರ್ಬೋದು. ಹಂಗೆ ಸುತ್ಕೊಂಡ್ಬಂದರೆ ಈ ಬೆಟ್ಟ ಗುಡ್ಡಗಳೆಲ್ಲ ಒಂದೊಂದು ಕೋಟೆಗಳಿದ್ದಾವೆ, ಎಲ್ಲ ತುಂಬ ಕೋಟೆ ಇದೆ. ಹಾಗೆ ನೋಡಿ ವ್ಯೂ ನೋಡಿ, ಕರ್ಮಕಾಂಡ ಗುರು, ಸಖತ್ತಾಗಿದೆ ಗುರು ವ್ಯೂ. ಸೊ ಹೀಗೆ ನೀವು ಈ ಕೋಟೆ ನೋಡಿದ ತಕ್ಷಣ ನೀವು ಬಲಭಾಗದಲ್ಲೂ ಅಷ್ಟೇ ನಿಮ್ಗೆ ಇಲ್ಲಿ ಮರಗಳು ಇದೆ, ಬಟ್ ಕಾಣಿಸಲ್ಲ. ನೋಡಿ ಇಲ್ಲೂ ಕಾಣಿಸುತ್ತೆ ನಿಮ್ಮ ಕೋಟೆ. ಓಕೆ, ಹಬ್ಬ ಬನ್ನಿ ಗುರು ಹೋಗೋಣ. ಗುರು ಈ ಕತ್ಲಲ್ಲಂತೂ ಗುಹೆ ಒಳಗಡೆ ನೋಡಿ, ಇಲ್ಲೊಂದು ಗುಹೆ ಯಾವುದೋ ಇದ್ದಂಗಿದೆ, ಏನಂತ ಗೊತ್ತಾಗ್ತಲ್ಲ. ನೋಡ್ತಾ ಇರ್ಬೋದು ನೀವು, ಹೇಗೆ ಇಳಿಯೋದಂತ ಗೊತ್ತಾಗ್ತಲ್ಲ. ಈ ಒಂದು ಬೆಟ್ಟ ಎಕ್ಬಿಟ್ಟಿದ್ದೀನಿ. ಹೆಂಗಿದೆ ಗುರು ಪಾತಾಳ, ಇದು ಬರೀ ಕಾಲಲ್ಲಿ ಎಕ್ತಾ ಇದ್ದೀನಿ. ನೋಡೋಣ ಹಾಗೆ ನನ್ನ ನೋಡೋಣ ಗುರು. ಯಾವ ಪ್ರಾಣಿಗಳು ಎಲ್ಲಿದ್ದಾವ ಅಂತ ಗೊತ್ತಿಲ್ಲ ಗುರು, ಎಲ್ಲ ಸೌಂಡ್ ಬರ್ತಾ ಇದೆ, ಭಯ ಬೇರೆ ಆಗ್ತಾ ಇದೆ. ಇಲ್ಲಿ ಬಿಡು ತಪ್ಪ ಲೈಟು. ಬನ್ನಿ ಹಾಗೆ ತೋರಿಸ್ತೀನಿ. ಅಪ್ಪ ಸದ್ಯಕ್ಕೆ ಒಂದು ಆಯ್ತು. ಸೌಂಡ್ ಬರ್ತಾ ಇದೆ ಗುರು, ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ ಗುರು. ಎಸ್ಕೇಪ್ ನಾವಂತೂ. ಅಯ್ಯೋ ಬಂಡೇಲಿ ಬೇಗ ಇಳಿಯಕ್ಕಂತೂ ಆಗಲ್ಲ. ಅಯ್ಯಪ್ಪ ದೇವ್ರೇ ಕಾಪಾಡಮ್ಮ. ಮೊದಲೇ ಭಯ ಹಾಕ್ಸ್ಬಿಟ್ಟಿದಾರಪ್ಪ ಚಿರತೆಗಳು, ಕರಡಿಗಳಿದೆ ಅಂತ. ಸೊ ಹಾಗೆ ನಾನು ಆ ಕಡೆಯಿಂದ ಬಂದೆ. ಸೊ ಇದು ಎಕ್ಸಿಟ್ ಅಂದರೆ ಇಳಿಯೋಕ್ಕೆ ದಾರಿ. ನೋಡ್ತಾ ಇದ್ದೀರಾ ನೀವು, ಬನ್ನಿ. ಹಾಗೆ ನೀವು ಚಂದ್ರಗುತ್ತಿಯಿಂದ ಬೆಟ್ಟದಿಂದ ಹೋಗ್ಬೇಕಾದ್ರೆ ನಿಮ್ಗೊಂದು ಶೂಲ ಬೀರಪ್ಪ ಅಂತ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಸಿಗುತ್ತೆ. ಈ ಶೂಲ ಬೀರಪ್ಪ ಬಂದು ಈ ಭಕ್ತರು ಬಂದ್ಬಿಟ್ಟು ಏನಾದರೂ ಅರಕೆ ಹೊತ್ಕೊಂಡ್ರೆ ಅಲ್ಲೊಂದು ಶೂಲ ಕೊಡ್ತಾರೆ, ಅಂದರೆ ತ್ರಿಶೂಲಗಳು ಕೊಡ್ತಾರೆ. ಸೊ ಆ ತ್ರಿಶೂಲ ಬಂದು ಎಲ್ಲ ಅಲ್ಲಿ ಹಾಕಿರ್ತಾರೆ. ಅದನ್ನೇ ಶೂಲ ಬೀರಪ್ಪ ಅಂತ ಹೇಳ್ತಾರೆ. ಈ ಅರಕೆ ಜನಗಳ ಒಂದು ನಂಬಿಕೆ ಏನಂದ್ರೆ, ಈ ಒಂದು ಅರಕೆ ಈಡೇರುತ್ತೆ ಅಂತ ಒಂದು ನಂಬಿಕೆಗೋಸ್ಕರ ಒಂದು ಶೂಲಗಳಲ್ಲಿ ಹಾಕಿರ್ತಾರೆ. ಬನ್ನಿ ಅದನ್ನು ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಹೀಗೆ ಶೂಲಗಳು ಹೆಂಗೆ ಸಿಕ್ಸಿದಾರಂತ. ಶೂಲ ಬೀರಪ್ಪ ಅಂತ ಹೇಳಿದ್ನಲ್ಲ, ಅದೇ ಇದು. ಹಾಗೆ ವೀಕ್ಷಕರೇ, ಅಲ್ಲಿಂದ ನಾವು ಬೆಟ್ಟದ ಮೇಲೆ ಬರಬೇಕಾದ್ರೆ ಅಲ್ಲಿ ಇಲ್ಲಿ ಏನೋ ಕಣ್ಣಕ್ಕೆ ಕಾಣಿಸ್ತಾ ಇತ್ತು, ಏನಂತ ಗೊತ್ತಿಲ್ಲ ಗುರು. ಸೊ ಆ ಕಡೆ ಈ ಕಡೆ ನೋಡಿದ್ರು ಕೂಡ ಏನೋ ಕಣ್ಣಕ್ಕೆ ಕಾಣಿಸ್ತಾ ಇತ್ತು. ನೀವು ನೋಡ್ತಾ ಇರ್ಬೋದು. ಹಾಗೆ ಒಂದು ಸ್ವಲ್ಪ ವಿಡಿಯೋದಲ್ಲಿ ಬಿಡ್ತೀನಿ ನೋಡಿ ಏನಂತ ಹೇಳಿ. ನನಗೂ ಕೂಡ ತುಂಬಾ ಭಯ ಆಗ್ತಾಯಿತ್ತು. ಆ ಕಡೆ ನೋಡಿದ್ರು ಅದೇ ಭಯ ಆಗ್ತಾಯಿತ್ತು, ಈ ಕಡೆ ನೋಡಿದ್ರು ಇದೇ ಭಯ ಆಗ್ತಾಯಿತ್ತು. ತುಂಬಾ ಹೆದರಿಕೆ ಆಗ್ತಾಯಿತ್ತು ಗುರು. ಫುಲ್ ಕತ್ಲು, ಕರ್ಮ ಕಾಂಡ ಗುರು. ಒಂದು ಚೂರು ಅಷ್ಟೇ ಇಲ್ಲಿ ಏನಾದ್ರೂ ಗಾಡಿ ನೋಡಿ, ಸ್ವಾಮಿ ಏನು ಕಾಣಿಸ್ತಲ್ಲ ಗುರು. ಟಕ್ಕಂತೂ ಒಂದ್ ಕಡೆ ನನಗೆಲ್ಲ ಅಲ್ಲಿ ಇಲ್ಲಿ ಒಂದೊಂದು ಮನೆ ಕಾಣಿಸ್ತಾ ಇದೆ. ಯಾವನಾದ್ರೂ ಅಡ್ಡ ಹಾಕೊಂಡು ನಮ್ಮನ್ನ ಹಾಕಿದ್ರೆ ಇವತ್ತು ಕತೆ ಮುಗೀತು. ನನ್ನ ಪಯಣ ಮುಗೀತು. ನನ್ನ ಪಯಣ ಈಗ ಬೆಂಗಳೂರು ಕಡೆಗೆ. ತುಂಬ ಖುಷಿ ಆಗ್ತಾ ಇದೆ. ನಾನು ಅಂದ್ಕೊಂಡಿದ್ದು ಬಂದಿದ್ದೀನಿ. ನೀವು ಮೊದಲೇ ಹೇಳಿದ್ದೆ ಈ ಚಂದ್ರಗುತ್ತಿ ಬಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮೊದಲೇ ನಿಮ್ಗೆ ಹೇಳಿದ್ದೆ. ಸೊ ಇಷ್ಟೊಂದು ಅದ್ಭುತವಾಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಸೊ ನಾವು ಈಗ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ಇನ್ಯಾವ ದೇವಸ್ಥಾನ ತೋರಿಸ್ತೀನಿ ಅಂತ ಮುಂದಿನ ಎಪಿಸೋಡಲ್ಲಿ ನಿಮ್ಗೆ ತೋರಿಸ್ತೀನಿ. ಮುಂದಿನ ಒಂದು ಅಪ್ಡೇಟ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.